ಕೇಂದ್ರ ಸರ್ಕಾರದ ವಿರುದ್ಧವಾಗಿ ಬೆಳಗಾವಿಯಲ್ಲಿ ಒಂದು ಕಾಂಗ್ರೆಸ್ ಪ್ರತಿಭಟನೆ. ಅದರ ಮುಖ್ಯ ಭಾಷಣಕಾರರು ಮಾನ್ಯ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯನವರು ಭಾಷಣ ಮಾಡ್ತಾ ಇದ್ದಾರೆ. ಆ ಜನರ ನಡುವೆ ಒಂದಷ್ಟು ಜನ BJP ಮಹಿಳಾ ಕಾರ್ಯಕರ್ತೆಯರಿದ್ದು ಸಿದ್ದರಾಮಯ್ಯನವರಿಗೆ ಧಿಕ್ಕಾರ, ಕಾಂಗ್ರೆಸ್ಗೆ ಧಿಕ್ಕಾರ ಅಂತ ಏನು ಕೂಗ್ತಾರೆ. ಇಷ್ಟಕ್ಕೆ ಕೋಪಗೊಂಡಂತಹ ಸಿದ್ದರಾಮಯ್ಯನವರು ಯಾವನವನು SP, ಯಾವನವನು ಸಿಂಗ್ಯುಲರ್ ಆಗಿ ಏಕವಚನದಲ್ಲಿ ಬೈತಾರೆ. ಆಮೇಲೆ ಒಬ್ಬ ಅಧಿಕಾರಿ ಬರಲಿ ಕರೀತಾರೆ. ಆತನ ಮೇಲೆ ಅಕ್ಷರಶಃ ಕೈ ಎತ್ತಾರೆ ಹೊಡೆಯೋಕ್ಕೆ ಅಂತ. ಆತ ಹಿಂದೆ ಮುಖ ಮಾಡ್ತಾರೆ. ಇದು ಒಂದು ಸನ್ನಿವೇಶ. ಇದಾದ ಕೂಡಲೇ ಇಡೀ ಎಲ್ಲ ಮಾಧ್ಯಮಗಳು ಮತ್ತು ಬೇರೆ ಜನ ಎಲ್ಲ ಮುಖ್ಯಮಂತ್ರಿಯವರ ಈ ವರ್ತನೆಗೆ ತುಂಬ ಬೇಸರಗೊಂಡರು. ಕಾಂಗ್ರೆಸ್ನವ್ರು ಹೊರತುಪಡಿಸಿ ಇನ್ನೆಲ್ಲರೂ ಕೂಡ ಬೇಸರಗೊಂಡರು. ಇದಕ್ಕೆ ಯಾರ ಪೊಲೀಸ್ ಅಧಿಕಾರಿಗಳು ಏನಾದ್ರು ಒಂದು ಪ್ರತಿಕ್ರಿಯೆ ಕೊಡ್ತಾರಾ ಅಂತ ನೋಡಿದ್ವಿ, ಯಾರೂ ಕೊಡಲಿಲ್ಲ. ಮೈಸೂರಿನ ಕೇಂದ್ರ ಕಾರಾಗೃಹದ ವಾರ್ಡನ್ ಮಧುಕರ್ ಅವತ್ತು ಏನಿದೆ ಸ್ವಾಭಿಮಾನದ ಕೆಣಕಿದ್ದಕ್ಕೆ ಏನಾಯ್ತೋ ಏನು ಕಥೆಯೋ ಗೊತ್ತಿಲ್ಲ, ಹೆಗ್ಗ ಸಿದ್ದರಾಮಯ್ಯನವ್ರನ್ನ ಬೈತಾರೆ. ಮಧುಕರ್ ಅವ್ರದ್ದು ಏನಾಗಿತ್ತು ಅಂದರೆ ಸಿದ್ದರಾಮಯ್ಯನವ್ರನ್ನ ಟೀಕೆ ಮಾಡಿದ್ರಲ್ಲಿ ತಪ್ಪಿಲ್ಲ, ಆದರೆ ಅವ್ರು ಬಳಸಿದ ಪದಗಳಿತ್ತಲ್ಲ ಆ ಶೈಲಿ ಅದು ಸರಿಯಾಗಲಿಲ್ಲ. ಎಂಥವ್ರಿಗೆ ಆಗಲಿ ಅದು ಆ ಸ್ಥಾನಮಾನಕ್ಕೆ ಗೌರವ ಕೊಡಬೇಕು. ಆ ಗೌರವವನ್ನು ಮರೆತುಬಿಟ್ರು ಮಧುಕರ್ ಅವರು. ಆದರೆ ಆ ಪ್ರತಿಭಟನೆಯ ಮಾಡಬೇಕು ಅನ್ನೋ ಕೆಚ್ಚು ಬಂತಲ್ಲ, ಆ ದಿಕ್ಕಲ್ಲಿ ಅಭಿನಂದನೆ ಅರ್ಹರು ಹೊರತು ಅವರ ಬಳಸಿದ ಪದಕ್ಕೆ ಅವರು ಯಾವತ್ತೂ ಟೀಕೆಗೆ ಅರ್ಹರೇ. ಅವರು ಲೇ ಸಿದ್ದರಾಮಯ್ಯ, ಒಬ್ಬ ನಮ್ಮ ಅಧಿಕಾರಿಗೆ ಮಾತಾಡ್ತೀಯ ನೀನು? ಲೋ SP ಅಂತೀಯ, ಲೋ CM. ಅದಕ್ಕೆ ಅಲ್ಲಿಯ ಪೊಲೀಸ್ ಹಿರಿಯ ಅಧಿಕಾರಿಗಳು ಮೊನ್ನೆ ರಮೇಶ್ ಅಂತ ಹಿರಿಯ ಅಧಿಕಾರಿಗಳು ಈ ಮಧುಕರ್ನ ಸಸ್ಪೆಂಡ್ ಮಾಡಿದ್ದಾರೆ. ನೀವು ಮುಖ್ಯಮಂತ್ರಿಯವರನ್ನ ಬೈದ್ರಿ, ಅದಕ್ಕೆ ನೀವು ಸಸ್ಪೆಂಡ್ ಮಾಡಿದ್ದಾರೆ ಅಂತ. ಆತ ಆ ಮಧುಕರ್ ವಿಡಿಯೋ ಮಾಡ್ತಾ ಹೇಳ್ತಾರೆ, ನಾನು ಕೆಲಸ ಕಳ್ಕೊತೀನಿ ಅಂತ ಗೊತ್ತು ನನಗೆ ಅಂತ ಹೇಳಿಯೇ ಅದನ್ನು ಮಾಡ್ತಾರೆ. ಅದ್ರ ಪ್ರಕಾರ ಕೆಲಸನೂ ಕೂಡ ಕಳ್ಕೊತಾರೆ. ಜನರ ಪ್ರಶ್ನೆ ಏನು ಅಂತಂದರೆ, ಮುಖ್ಯಮಂತ್ರಿಯವರನ್ನು ಹಾಗೆ ಬೈದದ್ದಕ್ಕೆ ಮಧುಕರನ್ನು ಸಸ್ಪೆಂಡ್ ಮಾಡಿದ್ರಿ, ಆದರೆ ಸಿದ್ದರಾಮಯ್ಯನವರು ವೇದಿಕೆಯಲ್ಲಿ ಒಬ್ಬ IPS ಅಧಿಕಾರಿಯನ್ನು ಯಾರೋ ಪ್ರತಿಭಟನೆ ಘೋಷಣೆ ಕೂಗಿದ್ರು ಅಂತ ಯಾವನವನು SP ಅಂತ ಆ ತುಂಬಿದ ಸಭೆಯಲ್ಲಿ ಏಕವಚನದಲ್ಲಿ ಮಾತಾಡಿದ್ರಲ್ಲ. ಇನ್ನೊಬ್ಬ ಅಧಿಕಾರಿಗೆ ಹೊಡೆಯೋಕ್ಕೆ ಕೈ ಎತ್ತುತ್ತಾರಲ್ಲ. ಈಗ ಹೇಳಿ, ಒಂದೇ ಸಂವಿಧಾನ ಆದಮೇಲೆ ಸಿದ್ದರಾಮಯ್ಯನವ್ರನ್ನ ಸಸ್ಪೆಂಡ್ ಮಾಡೋರು ಯಾರು? ಕಾನೂನು ಒಂದೇ ತಾನೇ. ಇಂಥವೆಲ್ಲ ಗೊಂದಲಗಳು ಬಂದಾಗ ನಮಗೆ ಈ ಕಾನೂನು ಈ ಥರದ ನಡವಳಿಕೆಗಳ ಬಗ್ಗೆ ಇವತ್ತಿನ ತಲೆಮಾರಿಗೆ ಸಣ್ಣ ಅನುಮಾನ ಬರ್ತದೆ. ಅದಕ್ಕೆ ಅವ್ರಿಗೆ ಹಾಗೆ ಅನುಮಾನ ಬಂದು ಪ್ರಶ್ನೆ ಕೇಳಿದಾಗೆಲ್ಲ ನಾವು ಒಂದು ಗಾದೆ ಮಾತು ಹೇಳಿ ಸುಮ್ಮನಿರಿಸ್ಬಿಡ್ತೀವಿ. ನಾವು ಏನು ಅಂತಾರೆ, ದೊರೆ ಮಾಡಿದ್ರೆ ದಂಡ ಇಲ್ಲ ಅಂತ. ಹಾಗೆ ಸಿದ್ದರಾಮಯ್ಯನವರು ರಾಷ್ಟ್ರಪತಿಯವರನ್ನು, ಪ್ರಧಾನಮಂತ್ರಿಯವರನ್ನ, ಅಧಿಕಾರಿಗಳನ್ನು ಏಕವಚನದಲ್ಲಿ ಹೇಗೆ ಬೇಕಾದ್ರೂ ಮಾತಾಡ್ಬೋದು, ಹೊಡೆಯೋಕ್ಕೆ ಕೈ ಕೂಡ ಎತ್ಬೋದು. ದೊರೆ ಅಲ್ವಾ?